Hello everyone, welcome to Sanmargina classes. Let us see question number 63 of chapter Force and Laws of Motion. Why do the driver and the person seated in front seat need a seat belt? ಡ್ರೈವರ್ ಮತ್ತೆ ಫ್ರಂಟ್ ಸೀಟ್ ಅಲ್ಲಿ ವೆಹಿಕಲ್ ಅಲ್ಲಿ ಕುತ್ಕೊಂಡವರು ಯಾಕೆ ಸೀಟ್ ಬೆಲ್ಟ್ ಬೇಕು ಅವರಿಗೆ ಅಂತ ಕೇಳ್ತಿದ್ದಾರೆ. ಇನ್ ಅ ಕಾರ್ ಆಕ್ಸಿಡೆಂಟ್ ಅ ಫಾಸ್ಟ್ ರನ್ನಿಂಗ್ ಕಾರ್ ಸ್ಟಾಪ್ ಸಡನ್ಲಿ. ಏನಾಗುತ್ತೆ, ಕಾರ್ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ, ಇಮಿಡಿಯೇಟ್ ಆಗಿ ಬ್ರೇಕ್ ಹಾಕಿದ ತಕ್ಷಣ, ಸಡನ್ ಆಗಿ ಬ್ರೇಕ್ ಹಾಕಿದ ತಕ್ಷಣ, ಡ್ಯೂ ಟು ದಿಸ್ ಕಾರ್ ಲಾರ್ಜ್ ಮೊಮೆಂಟಮ್ ಈಸ್ ರೆಡ್ಯೂಸ್ ಟು ಝೀರೋ ಇನ್ ಅ ವೆರಿ ಶಾರ್ಟ್ ಟೈಮ್. ಕಾರ್ ಮೊಮೆಂಟಮ್ ಏನಿರುತ್ತೆ ಇಮಿಡಿಯೇಟ್ ಆಗಿ ಇಟ್ ಇನ್ ಶಾರ್ಟ್ ಟೈಮ್ ರೆಡ್ಯೂಸ್ ಟು ಝೀರೋಕ್ಕೆ ರೆಡ್ಯೂಸ್ ಆಗಿರುತ್ತೆ. ದ ಸ್ಟ್ರೆಚೇಬಲ್ ಸೀಟ್ ಬೆಲ್ಟ್ಸ್ tightened by the passengers of the car increases time taken by the passengers to fall forward. ಹಾಗಾಗಿ due to longer time, the rate of change of momentum of passengers is reduced and hence less stopping force acts on them. ಇಲ್ಲಿ so the passengers may either not get injured at all or may get less injuries. It is obvious that seat belts reduce the passenger's momentum more gently and hence prevent injuries. Imagine you are driving the car and wearing seat belts. ಸ್ಪೀಡ್ ಅಲ್ಲಿ ಹೋಗ್ತಿದ್ದೀರಿ, ಸೊ ಮೊಮೆಂಟಮ್ ಏನಿದೆ ಅದು ಕೂಡ ಸ್ಪೀಡ್ ಹೈ ಇದೆ, ವೆಲಾಸಿಟಿ ಜಾಸ್ತಿ ಇದೆ ಅಲ್ಲ, ಸೊ ಮೊಮೆಂಟಮ್ ಕೂಡ ಜಾಸ್ತಿ ಇದೆ. ಈಗ ಸಡನ್ ಆಗಿ ಬ್ರೇಕ್ ಹಾಕ್ತೀರಿ, ಏನಾಗುತ್ತೆ ಅಟ್ ದಟ್ ಟೈಮ್ ಡ್ಯೂ ಟು ಇನರ್ಷಿಯಾ ಕಾರ್ ಸ್ಟಾಪ್ ಆದ್ರೂ ನಮ್ ಬಾಡಿ ಮೂವ್ ಆಗ್ತಾನೆ ಇರ್ಲಿಕ್ಕೆ ಇಷ್ಟಪಡುತ್ತೆ. ಸೊ ಕಾರ್ ಸ್ಟಾಪ್ ಆಗಿದೆ, ನಮ್ ಬಾಡಿ ಮೂವ್ ಆಗ್ತಾ ಇದೆ, ನಾವು ಮುಂದ್ಗಡೆ ಬೆಂಡ್ ಆಗ್ತಾ ಇದೀವಿ, ಲೀನಿಂಗ್ ಅಲ್ವಾ. ಹಾಗಾಗಿ ಏನಾಗುತ್ತೆ, ಮುಂದ್ಗಡೆ ಹೋಗಿ ಸ್ಟೇರಿಂಗಿಗೂ ಡ್ಯಾಶ್ ಬೋರ್ಡಿಗೂ ತಲೆ ಬಡ್ಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಸೀಟ್ ಬೆಲ್ಟ್ ಏನ್ ಮಾಡುತ್ತೆ, they reduce the passenger's momentum more gently and hence prevent injury. Thank you.